ಬಗೆದಷ್ಟು ಬಯಲಾಗ್ತಾ ಇದೆ ರೇಣುಕಾಸ್ವಾಮಿ ಕೊಲೆ ಕುರಿತ ಮಾಹಿತಿ. ಕೊಲೆ ಮಾಡಲು ಹಣ ಚೆಲ್ಲಿರುವ ಬಗ್ಗೆ ಅಧಿಕೃತ ಮಾಹಿತಿ ಲಭ್ಯ ಆಗಿದೆ. ಒಂದೊಂದೇ ಸ್ಫೋಟಕ ಸತ್ಯಗಳು, ರಹಸ್ಯಗಳು ಬಯಲಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎಷ್ಟು ಹಣ ಚೆಲ್ಲಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಪೊಲೀಸರ ವಿಚಾರಣೆ ವೇಳೆ ಆರೋಪಿಗಳಿಂದಲೇ ಈ ಸತ್ಯ ಬಯಲಾಗಿದೆ. A13 ದೀಪಕ್ನಿಂದ ನಿಖಿಲ್, ಕಾರ್ತಿಕ್, ಕೇಶವ್ ಮೂರ್ತಿಗೆ 5 ಲಕ್ಷ ರೂಪಾಯಿ ಹೋಗಿದೆ. ಹೀಗಾಗಿ ಆರೋಪಿಗಳು ಪಡೆದಿರುವ 5 ಲಕ್ಷ ಜಪ್ತಿಗೆ ಸಿದ್ಧತೆ ನಡೀತಾ ಇದೆ. ಮರ್ಡರ್ ಬಳಿಕ ದರ್ಶನ್ನಿಂದ 30 ಲಕ್ಷ ಹಣ ಪಡೆಯಲಾಗಿತ್ತು. ಪ್ರದೋಷ್ ಮತ್ತು ದೀಪಕ್ ಹಣದ ವ್ಯವಹಾರವನ್ನ ನೋಡಿಕೊಂಡಿದ್ರು. ರಾಜ್ಯದ ಪ್ರಭಾವಿ ರಾಜಕಾರಣಿಯೊಬ್ಬರದ ಹತ್ತಿರದ ಸಂಬಂಧಿಯಾಗಿದ್ದಾರೆ ಈ ದೀಪಕ್. ನೋಡಿ, ಒಬ್ಬ ಪ್ರಭಾವಿ ರಾಜಕಾರಣಿಯ ಹತ್ತಿರದ ಸಿಬ್ಬಂದಿಯಾಗಿದ್ದಾನೆ ಕೊಲೆ ಆರೋಪಿ ದೀಪಕ್. ಹಾಗಾದ್ರೆ ಈ ಹಣ ಹೇಗೆ ಸಂದಾಯ ಆಯಿತು? 30 ಲಕ್ಷ ಡೀಲ್ ಮುಗಿದಿದ್ದು. A13 ಆರೋಪಿ ದೀಪಕ್ ತಲಾ 5 ಲಕ್ಷ ರೂಪಾಯಿ ಹೋಗುತ್ತೆ. ಯಾರಿಗೆ? ನಿಖಿಲ್ಗೆ ಹೋಗುತ್ತೆ. ಜೊತೆಗೆ ಕಾರ್ತಿಕು, ವಿನಯು, ಇವ್ರಿಗೆಲ್ರಿಗೂ ಕೂಡ 5 ಲಕ್ಷ ರೂಪಾಯಿ ಹೋಗಿರುತ್ತೆ. ಈ ಪ್ರದೋಷ್ ಮತ್ತು ದೀಪಕ್ ಹಣದ ವ್ಯವಹಾರವನ್ನು ನೋಡಿಕೊಂಡಿದ್ದಾರೆ. ಆ ಪ್ರಭಾವಿ ರಾಜಕಾರಣಿ ಹೆಸರು ನಾವು ಹೇಳಂಗಿಲ್ಲ ಇಲ್ಲಿ. ದೀಪಕ್ ಅವರ ಬಹಳ ಹತ್ತಿರದವನು ಇವನು. 30 ಲಕ್ಷ ರೂಪಾಯಿ ಡೀಲ್ಗೆ ಮುಗಿದಿತ್ತು. ಅಂದರೆ ಶವ ಸಾಗಾಟ ಮಾಡಲಿಕ್ಕೆ ನಿಖಿಲು, ಕಾರ್ತಿಕು ಹಾಗೆ ಕೇಶವ್ ಮೂರ್ತಿ. ಅಂದರೆ ನೀವು ಈ ಶವವನ್ನು ಬಿಸಾಕಿ ಬನ್ನಿ, ಪೊಲೀಸರ ಮುಂದೆ ಹೋಗಿ ಸರೆಂಡರ್ ಆಗಿ, ನಿಮ್ಮದೆಲ್ಲ ನಾವು ನೋಡ್ಕೊಳ್ತೀವಿ, ಜೈಲಿಂದ ಆಚೆ ಬಂದ ಮೇಲೆ ನಿಮ್ಮ ನಸೀಬ್ ಬದಲಾಗುತ್ತೆ. 30 ಲಕ್ಷ ರೂಪಾಯಿ ಸುಪಾರಿ, ಬೇಲು ಗೀಲು ಎಲ್ಲ ನಮಗೆ ಬಿಟ್ಬಿಡಿ, 2-3 ತಿಂಗಳಲ್ಲೇ ನಿಮ್ಮನ್ನ ಆಚೆ ಕರ್ಸ್ಕೊಂಡ್ಬಿಡ್ತೀವಿ. ಅಂದರೆ ಕೊಲೆಯನ್ನು ಮಾಡಿ ಅವರ ತಲೆ ಕಟ್ಟಿದ್ದಿದ್ದು. A13 ಆರೋಪಿ ದೀಪಕ್ ಅವನು ಇಲ್ಲಿ ಹಣದ ವ್ಯವಹಾರವನ್ನು ಮಾಡಿದ್ದಾನೆ. ಅಂದರೆ ಪ್ರದೋಷ್ ಮತ್ತು ಪ್ರದೋಷ್ ಇವನು ಇಂಜಿನಿಯರ್ ಇವನು. ಎಲ್ಲರೂ ಕೂಡ ದರ್ಶನ್ ಅವರಿಗೆ ಅತ್ಯಾಪ್ತರಾಗಿದ್ದಾರೆ. ತಲಾ 5 ಲಕ್ಷ ರೂಪಾಯಿನ ತೆಗೆದುಕೊಂಡಿದ್ದಾರೆ. ಆ ಹಣವನ್ನು ಕೂಡ ಜಪ್ತಿ ಮಾಡಲಿಕ್ಕೆ ಪೊಲೀಸರು ಎಲ್ಲ ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಸಾಕ್ಷಿ ನಾಶ ಮಾಡಲಿಕ್ಕೆ ಏನೆಲ್ಲ ಪ್ಲಾನನ್ನು ಮಾಡಿದ್ರು ಅನ್ನೋದನ್ನು ಕೂಡ ನೀವು ನೋಡಿದ್ರಿ. ಈಗ ನೋಡಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಬಗೆದಷ್ಟು ಬಯಲಾಗ್ತಾ ಇದೆ. ಒಂದೊಂದೇ ರಹಸ್ಯಗಳು, ಸ್ಫೋಟಕವಾದಂಥ ಸತ್ಯಗಳು ಬಯಲಾಗ್ತಾ ಇದ್ದಾವೆ. ಹಣದ ಹೊಳೆ ಹರಿಸಿಬಿಟ್ಟಿದ್ದಾರೆ. ಅದರಲ್ಲೂ ಈ 3 ಜನ ಆರೋಪಿಗಳೇನಿದ್ದಾರೆ, ನಿಖಿಲ್, ವಿನಯ್ ಹಾಗೆ ಕೇಶವ್ ಮೂರ್ತಿ, ಇವರು 3 ಜನನೇ ಅವತ್ತು ಡೆಡ್ ಬಾಡಿಯನ್ನು ಬಿಸಾಕಿ ಬಂದಿದ್ದು. ಸ್ಥಳ ಮಜರ್ ಕೂಡ ನಿನ್ನೆ ಮಾಡಿದ್ರು. ಗಿರಿನಗರ ಸ್ಟೇಷನ್ನಲ್ಲಿ ಸರೆಂಡರ್ ಆಗಿದ್ದೀವ್ರೆ. ಸರ್, ನಾವೊಂದು ಕೊಲೆ ಮಾಡಿಬಿಟ್ಟಿದ್ದೀವಿ ಸರ್, ರೇಣುಕಾಸ್ವಾಮಿ ಅನ್ನೋನು ನಮಗೆ ಹಣ ಕೊಡಬೇಕಾಗಿತ್ತು, ಕೋಪದಲ್ಲಿ ಕೊಲೆ ಮಾಡಿಬಿಟ್ವಿ, ಈ ಕಥೆ ಕಟ್ಟಿದ್ರು ಆಸಾಮಿಗಳು. ಆಮೇಲೆ ಪೊಲೀಸರ ಭಾಷೆಯಲ್ಲಿ ಬಾಯಿ ಬಿಡಿಸ್ದಾಗ ಗೊತ್ತಾಗಿದ್ದು ಈ ಕೊಲೆಯ ಹಿಂದೆ ಯಾರ ನೆರಳಿದೆ ಅಂತೇಳಿ. ಗೊತ್ತೇ ಆಗ್ತಾ ಇರಲಿಲ್ಲ ಇದು. ಅವ್ರಿಗೆ ಯಾವ ರೀತಿ ನಂಬಿಸಿದ್ರು ಅಂತ ಹೇಳಿದರೆ, ಯಾಕಂತ ಹೇಳಿದ್ರೆ ಯಾರು ಕೊಲೆಯ ರೂವಾರಿ ಯಾರಿದ್ದಾರೆ ಹೇಳಿ? ಇಡೀ ರಾಜ್ಯಕ್ಕೆ ಗೊತ್ತಿರೋರಲ್ವಾ. ಹಾಗಾಗಿಯೇ ನಮ್ಮ ಅಣ್ಣ, ನಮ್ಮ ಬಾಸು, ಏನೂ ಆಗಲ್ಲ, ದುಡ್ಡಿರೋರು, ಏನು ಸ್ವಲ್ಪ ದಿನ ಒಳಗಡೆ ಇರೋದಷ್ಟೇ, ಆಮೇಲೆ ಬಂದ ಮೇಲೆ ನಮ್ಮ ಲಕ್ ಬದಲಾಗ್ಬಿಡುತ್ತೆ, ನಾವು ಕೇಳಿದ್ದು ಕೊಡ್ತಾರೆ, ಸೆಟ್ಲ್ ಆಗ್ಬೋದು. ಈ ರೀತಿಯಾಗಿ ಆಸೆಗೆ ಬಿದ್ದು ಇದರಲ್ಲಿ ಅವರು ಭಾಗಿಯಾಗಿದ್ದಾರೆ.